ಮನೆ ಕಟ್ಟಿ ನೋಡು ಒಂದು ಮದುವೆ ಮಾಡಿ ನೋಡು ಅಂತ ಗಾದೆ ಇದೆ. ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಸಿನಿಮಾದಲ್ಲಿ ಒಂದು ಹಾಡೇ ಇದೆ. ಅಂಡ್ ಇವತ್ತು ಮನೆ ಕಟ್ಟೋದ್ರ ನೆಕ್ಸ್ಟ್ ಮಾತಾಡೋಣ, ಬಟ್ ಮದುವೆನೋ ಡಿಸ್ಕಷನ್ ಮಾಡ್ತಾ ಇದೀವಿ. 1, 2, 3 ಮುಗಿಸಿ ಇವತ್ತು 4 ಅನ್ನೋ ನಂಬರ್ಗೆ ಎಂಟರ್ ಆಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ವೆಲ್ಕಮ್ ಟು ಜಯ ಶ್ರೀನಿವಾಸನ್ ಟಾಕ್ಸ್. ನಾನ್ ನಿಮ್ಮ ಆಲ್ರೌಂಡರ್ ಅಕ್ಷಯ. ಸ್ವಾಗತ ಗುರುಜಿ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಯ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಜಿ, ನೀವು ನಮ್ ಗುರು ಅಂದ್ಬಿಟ್ಟು ನಾವು ಗುರು ಅಂತ ಹೊರಟ್ರೆ. ಪರವಾಗಿಲ್ಲ ಗುರುಜಿ, 4 ಅನ್ನೋ ನಂಬರು ರಾಹು ಅಧಿಪತಿ ಇರುವಂತ ನಂಬರು, ಪವರ್ಫುಲ್ ನಂಬರ್ ಕೂಡ ಹೇಗೆ, ಹಾಗೇನೆ ಈ ನಂಬರ್ ಬಗ್ಗೆ ತುಂಬಾ ಯುನೀಕ್ ಆಗಿ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂನು ಹೇಳಿದ್ರಿ. ಅಂಡ್ ಇವ್ರು ಲೈಫ್ ಪಾರ್ಟ್ನರ್ ನ ಚೂಸ್ ಮಾಡ್ಕೋಬೇಕಂದ್ರೂ ಕೂಡ ಅದೇ ತರ ಯುನೀಕ್ ಆಗಿರುತ್ತೆ ಅಂತ ಗೊತ್ತು. ಓವರ್ ಟು ಯು ಗುರುಜಿ. 4, 13, 22, 31 ಈ ಸಂಖ್ಯೆಯಲ್ಲಿ ತಾರೀಕಲ್ಲಿ ಡೇಟಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರಿಗೂ ತುಂಬಾ ಚೆನ್ನಾಗಿ ಸೂಟಬಲ್ ಆಗ್ತಕ್ಕಂಥ ಫಸ್ಟ್ ನಂಬರ್ ಬಂದು 6, 15, 24ನೇ ತಾರೀಕು ಹುಟ್ಟಿರೋರ ಜೊತೆ ಚೆನ್ನಾಗಿರ್ತಾರೆ ಅವರು. 7, 16, 25 ಚೆನ್ನಾಗಿರ್ತಾರೆ. ಫೈನಲ್ ಆಗಿ 1, 10, 19, 28. ಓಕೆ. ಇನ್ನು ಮಿಕ್ಕಿದ ನಂಬರ್ 2ನೇ ನಂಬರ್ ಚೆನ್ನಾಗಿರಕ್ ಸಾಧ್ಯ ಇಲ್ಲ ಇವರು. ಆಮೇಲೆ 8ನೇ ನಂಬರ್ ಜೊತೆ ಚೆನ್ನಾಗಿರಕ್ ಸಾಧ್ಯ ಇಲ್ಲ. 9ನೇ ನಂಬರ್ ಜೊತೆನೂ ಚೆನ್ನಾಗಿರಕ್ ಸಾಧ್ಯ ಇಲ್ಲ. ಅದರಿಂದ ಇವರು ಅವ್ರಿಗೆ ಆಪೋಸಿಟ್ ಅಂತಾನೆ ಅನ್ಬೇಕು. ಇನ್ನು ಮಿಕ್ಕಿದ ನಂಬರ್ ಇದೆಯಲ್ಲ, 4ಕ್ಕೆ 4ನೇ ನಂಬರೇ ನ್ಯೂಟ್ರಲ್. ಆಮೇಲೆ ಇನ್ನೊಂದು ನಂಬರ್ ಯಾವ್ದಿದೆ, ಇನ್ನೊಂದು 3 ನ್ಯೂಟ್ರಲ್ 4ಕ್ಕೆ. ಅದು ಬಿಟ್ರೆ ಇನ್ನೊಂದು ನಂಬರ್ ಯಾವ್ದಿದೆ, 1 ಗುರುಜಿ ಇಲ್ವಲ್ಲ, 1 ಲಕ್ಕಿಗೆ ಬಂದ್ಬಿಡ್ತಲ್ಲ. ಓಕೆ. ಯಾವುದು ಇಷ್ಟು ನಂಬರ್ಸ್ 9ನೇ ನಂಬರ್ ಅದು ನೋಡಿ. 4ಕ್ಕೆ ಯಾವ್ದಾದ್ರು ಆಗುತ್ತೆ ಅಂತ ಮತ್ತೆ ಬರೋಣ ಗುರುಜಿ. 4ಕ್ಕೆ ಆಗ್ಬರದೆ 6, 7, 1, 6, 7, 1. ಓಕೆ. 2, 8, 9 ಆಗಲ್ಲ. ಓಕೆ. 2, 8, 9 ಆಗಲ್ಲ. 3, 4, 5. 3, 4, 5. 3, 4, 5 ನ ನ್ಯೂಟ್ರಲ್ ಮಾಡ್ಕೊಂಡ. ಓಕೆ. ಓಕೆ. ಗಾಟ್ ಇಟ್. ಸೊ 4ನೇ ನಂಬರ್ ಅಂದಿದ ತಕ್ಷಣ ನಾವೇನ್ ಹೇಳಿದ್ವಿ, ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡೋರು ಹೋಗಿರ್ತಾರೆ. ಓದ್ಕೊಂಡಿರೋದು ಜಾಸ್ತಿ ಇರ್ತದೆ, ಸುತ್ತೋದು ಜಾಸ್ತಿ ಇರ್ತದೆ ಇವ್ರಿಗೆ. ಓಕೆ. ಓದ್ಕೊಂಡೇ ಇರ್ಬೇಕು ಅಂತ ಏನಿಲ್ಲ ಸುತ್ತೋದಕ್ಕೆ, ದೇಶ ಸುತ್ತೋದಕ್ಕೆ. ಹೌದು. ಆದ್ರಿಂದ ಇವರು ರಾಹುವಿನ ಸಂಖ್ಯೆಯಲ್ಲಿ ಹುಟ್ಟಿರೋದ್ರಿಂದ ಬಹಳಷ್ಟು ಟ್ರಾವೆಲ್ ಮಾಡ್ತಕ್ಕಂಥವ್ರು ಇರ್ತಾರೆ. ಅಂದ್ರೆ ಮನೆಯಿಂದ ಹೊರಗಡೆ ಉಳ್ಕೊಳ್ಳೋದು ಜಾಸ್ತಿ ಇರ್ತದೆ. ಮನೆಯಿಂದ ಹೊರಗಡೆ ಉಳ್ಕೊಳ್ಳೋರ್ಗೆ ಮನೆಗೆ ಬಂದ ತಕ್ಷಣ ತುಂಬಾ ಹಾಸ್ಪಿಟಲ್ ಆಗಿ ಸ್ವಲ್ಪ ಚೆನ್ನಾಗಿ ಮಾತಾಡೋದು 6ನೇ ನಂಬರ್ ಅವ್ರಿಗೆ ನಾವು ಹೇಳಿದ್ವಿ. ಅವ್ರಿಗೆ 64 ಕಲೆಗಳು ಕರಗತವಾಗ್ಬಿಟ್ಟಿರ್ತದೆ. ಅಂತ 64 ಕಲೆದಾಗ ಯಜಮಾನ್ರು ಈಚೆ ಕಡೆ ಹೋಗಿ ಬಂದವ್ರೆ, ಇವಾಗ ಒಂದು ಇರ್ತಾರಂತೆ ಇಲ್ಲಿ ಅಂದಾಗ ಅವ್ರನ್ನ ಹೆಂಗೆ ಹಾಸ್ಪಿಟಲ್ ನೋಡ್ಕೋಬೇಕು 6ನೇ ನಂಬರ್ ಅವ್ರು ನೋಡ್ಕೊಳ್ಳೋದ್ರಿಂದ ಇವ್ರಿಗೆ ಅಲ್ಲೇ ಕಳೆದೋಗ್ಬಿಡ್ತಾರೆ. ನಿಜ. ಯಾವತ್ತೇ ಆಗ್ಲಿ ನಮ್ಗೆ ನಮ್ಮ ಫ್ರೆಂಡ್ಸ್ ಈವನ್ ಹೋಗಿದ ತಕ್ಷಣ ಕಾಫಿ ಕುಡಿತೀಯ ಮಗ, ಅದು ಕುಡಿತೀಯ ಮಗ, ನಮ್ಗೆ ಕೊಡಿಸ್ತಾರೋ ಬಿಡ್ತಾರ. ಆಮೇಲೆ ನಾವು ಆಫರ್ ಮಾಡ್ತಾರಲ್ಲ, ಏನ್ ತಗೊಳ್ತೇ, ಇದು ಬೇಡ ಮಗ, ನಾನು ಅಲ್ಲಿ ನೋಡಿದ್ದೆ, ಇದು ರೆಸ್ಟೋರೆಂಟ್ ಇಷ್ಟು ಚೆನ್ನಾಗಿತ್ತು, ಅಲ್ಲೋಗಿ ಕುಡಿಯೋಣ. ಕಾಫಿ ನೀನ್ ಬೇಕು ಅಂತಾನೆ ಹೇಳಿದ್ರೆ ಕಾಫಿ ಅಲ್ಲೋಗಿ ಕುಡಿಯೋಣ ಅನ್ನೋ ಲೆವೆಲ್ ಮಾತಾಡಿದಾಗ ಹೆಂಗಿರುತ್ತೆ ಹೇಳಿ. 6ನೇ ನಂಬರ್ ಅವ್ರಿಗೆ ಅದು ರಕ್ತಗತವಾಗಿ ಬಂದ್ಬಿಟ್ಟಿರ್ತದೆ ಹಾಸ್ಪಿಟಾಲಿಟಿ ಕೊಡೋದು. ಆದ್ರಿಂದ ಏನಾಗುತ್ತೆ, 4ನೇ ನಂಬರ್ಗೆ 6ನೇ ನಂಬರ್ ಫಸ್ಟ್ ಪ್ರಿಯಾರಿಟಿ. ಆಮೇಲೆ ಅಷ್ಟು ಹಾಸ್ಪಿಟಾಲಿಟಿ ಜೊತೆ ಆ ಪ್ರೀತಿ, ಇವಾಗ ಕೆಮಿಸ್ಟ್ರಿ ಅದೆಲ್ಲೂ ಚೆನ್ನಾಗೇ ಇರುತ್ತೆ. ಇನ್ನು 7ನೇ ನಂಬರ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೇಗೆ ಅಂದ್ರೆ, ರಾಹು ಅಂದ್ರೆ ತಲೆ ಅಂತೀವಿ ನಾವು. ಹಾವಿನ ತಲೆಯ ಭಾಗ ರಾಹು. ಹಾವಿನ ಬಾಲದ ಭಾಗ ಬಂದು ಕೇತು. ತಲೆ ಬಾಲ ಅಂದ್ಮೇಲೆ ರುಂಡ ಮುಂಡ ಸೇರಿದಂಗೆ ತಾನೆ. ಕರೆಕ್ಟ್. ಆಗ ರುಂಡ ಮುಂಡ ಸೇರೋದ್ರಿಂದ ಇವ್ರ ಐಡಿಯಾಸ್ ಅವ್ರ ಐಡಿಯಾಸ್ ಒಂದ್ ಸ್ವಲ್ಪ. 7ನೇ ನಂಬರ್ ಅವ್ರದ್ದು ಟ್ರಾವೆಲ್ ಜಾಸ್ತಿ ಇದೆ. 7ನೇ ನಂಬರ್ ಅವರು ನೀವೇನಿಲ್ಲ, ಯಾವ್ದಾದ್ರು ಅಬ್ರಾಡ್ ಅಲ್ಲೆಲ್ಲ ಕ್ಲಾಸಸ್ ಎಲ್ಲ ಮಾಡ್ತಿದ್ವಲ್ಲ, ಸೆಮಿನಾರ್ ಕ್ಲಾಸಸ್ ಅಲ್ಲೆಲ್ಲ ಒಂದು 100 ಜನ ಸೇರಿಸ್ಬಿಡ್ತಿದ್ವಿ. 100 ಜನ ಸೇರ್ತಿದ್ರು. ಈ 100 ಜನದಲ್ಲಿ 4ನೇ ತಾರೀಕು 7ನೇ ತಾರೀಕು ಹುಟ್ಟೋರು ಕೈ ಎತ್ತಿ ಅಂದ್ರೆ ಒಂದು 50% ಜನ ಕೈ ಎತ್ತಾರೆ. ಅಂದ್ರೆ ದೇಶ ಬಿಟ್ಟು ದೇಶ ಹೋಗಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಎಲ್ಲರೂ ಇರ್ಬೋದು. 1ನೇ ನಂಬರ್ ಅವ್ರು ಇರ್ತಾರೆ, 2ನೇ ನಂಬರ್ ಅವ್ರು ಇರ್ತಾರೆ, 5ನೇ ನಂಬರು, 6ನೇ ನಂಬರ್ ಎಲ್ಲ ಇರ್ಬೋದು. ಬಟ್ ಅಲ್ಲೇ ಹೋಗಿ ಸೆಟ್ಲ್ ಆಗೋದು, ಏನೋ ಅವಾಗವಾಗ ಬಂದೋಗೋದು ನಮ್ಮ ದೇಶಕ್ಕೆ ಅನ್ನೋ ಭಾರತೀಯರು ಬೇರೆ ದೇಶ, ಇಲ್ಲ ಬೇರೆ ದೇಶದವ್ರು ಇಲ್ಲಿ. ಆಗ ನೋಡಿದಾಗ ನಾವು ಭಾರತೀಯರೇನು ಹೋಗಿ ನೋಡಿದೀವಿ ಬೇರೆ ದೇಶದಲ್ಲಿ ಹೋಗಿ ನೀವು ಕೈ ಎತ್ತಿ ಅಂತ ಹೇಳ್ಬಿಟ್ರೆ 100 ಜನದಲ್ಲಿ
ಒಂದು ಅಟ್ಲೀಸ್ಟ್ ಒಂದು 40% 50% ಆದ್ರೂ ಕೈ ಎತ್ತಾರೆ. 40% ಆದ್ರೂ. Okay. ನಾನು 4, 13, 22, 31 ಅಂತಾನೊಬ್ಬ, ನಾನು 7, 16, 25 ಅಂತಾನೆ. ಆಗ ಇವರಿಗೆ ಬೇರೆ ಬೇರೆ ದೇಶದಲ್ಲೆಲ್ಲ ಹೋಗಿ ಒಗ್ಗುಕೊಳ್ಳೋ ಯೋಗ ಇದೆಯಲ್ಲ, ಅದು ಮೇಯ್ನು. ಕರೆಕ್ಟ್. ಇವಾಗ ಬೇರೆ ದೇಶಕ್ಕೆಲ್ಲ ನಮ್ಗೆಲ್ಲ ಹೋದ್ರೆ ನನಗೆ ಫುಡ್ ಸೆಟ್ ನನಗೆ ಅದು ಇದು ಅಂದ್ಬಿಡ್ತೀವಿ ನಾವು. ಮೊದಲೇ ಟೂರ್ಗೆ ಹೋಗಿ ಬರ್ಬೇಕಂದ್ರೆ ಏನೇನೋ ಚಟ್ನಿ ಪುಡಿ ಗಿಟ್ನಿ ಪುಡಿ ಎಲ್ಲ ತಗೊಂಡೋಗೋಣ ಅಂತ ಇರ್ತದೆ. ಆದ್ರೆ 4ನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರು ಬೇರೆ ಯಾವ ಕಡೆಗಾದ್ರೂ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಹಾವಲ್ವಾ, ಯಾರೋ ಕಟ್ಟಿರ್ತಾರೆ, ಹೆಂಗ್ ಕಟ್ಟಿರ್ತಾರೋ ಉತ್ತ, ಅವ್ರು ಕಂಫರ್ಟಬಲ್ ಆದಲ್ಲ ಬೇರೆ ವಿಷಯ. ಎಲ್ಲ ಹಾವುಗೂ ಸೆಟ್ ಆಗೋ ರೀತಿ ಆಂಟಿ ಇಲ್ಲ ಅಂತ ಹೇಳ್ತೀವಲ್ಲ, ಗೆದ್ಲೇನ್ ಕಟ್ಟಿರಲ್ಲ. ಇದೋಗಿ ಉಫ್ ಅಂತ ಊದ್ಬಿಟ್ಟು ಅದೋಗಿ ಸೆಟ್ಲ್ ಆಗತ್ತಲ್ಲ, ಹಂಗೆ ಸೆಟ್ಲ್ ಆಗತ್ತಾರ. ಬಾಲನು ಅಷ್ಟೇ ತಾನೆ. 7ನೇ ನಂಬರ್ ಚೆನ್ನಾಗಿ ಸೆಟ್ ಆಗ್ತಾರೆ. ಅವ್ರಿಗೆ ಏನಂದ್ರೆ ತಲೆ ಹಿಂಗ್ ನುಸುಳ್ಕೊಂಡು ಹೋಗಿ ಉತ್ತದಲ್ಲಿ ಸೆಟ್ ಆಯ್ತು ಅಂದ್ರೆ ಬಾಲ ಕೂಡ ಅದ್ರ ಜೊತೆ ಹೋಗ್ಬಿಡ್ತದೆ ತಾನೆ. ಕರೆಕ್ಟ್. ಬಾಲ ಕೂಡ ಆಮೇಲೆ ಬಾಲದ ಮೇಲೇನೆ ಕುತ್ಕೊಳ್ಳೋದಲ್ವಾ ಹಾವು. ಆ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಹೆಂಗಿದೆ ಅಂತ ಕಾಂಬಿನೇಷನ್. ರಾಹು ಅಂದ್ರೆ ತಲೆ ಅಂದೆ, 4ನೇ ನಂಬರ್ ಒಂದೇ ರಾಹುಗೆ. ಇವರು ಕುತ್ಕೊಳ್ಳೋದು ಯಾರ ಮೇಲೆ ಅಂದ್ರೆ ಬಾಲ ಐತಲ್ಲ ಇಲ್ಲಿ ಸುತ್ಕೊಂಡು, ಅದು ಯಾವ್ದು ಅಂದ್ರೆ 7ನೇ ನಂಬರು ಕೇತು. 7, 16, 25. ಅವಾಗ ಇವ್ರು ಇಬ್ಬರ ಏನೋ ಒಂದು ಕಂಪ್ಯಾಟಿಬಿಲಿಟಿ ಇದ್ದೇ ಇರ್ಬೇಕಲ್ಲ. ಕರೆಕ್ಟ್. ಒಂದು ಮ್ಯಾಚ್ ಇದ್ದೇ ಇರ್ಬೇಕು ಇವ್ರ ಜೊತೆ. ಮ್ಯಾಚ್ ಮೇಕಿಂಗ್ ಅಲ್ಲಿ ಇವ್ರಿಗೆ ಕಂಪ್ಯಾಟಿಬಿಲಿಟಿ ನಂಬರ್ಸ್ ಚೆನ್ನಾಗೇ ಇರ್ತದೆ. ಓಕೆ. ಆಮೇಲೆ ಒಂದೇದು ಲಾಸ್ಟ್ ನಂಬರ್ 1ನೇ ನಂಬರ್ ಅಂದೆ. 1ನೇ ನಂಬರ್ ಸ್ವಲ್ಪ ಲಾಸ್ಟ್ಗೆ ತಳ್ಳೋದಕ್ಕೆ ಏನಂದ್ರೆ 1ನೇ ನಂಬರ್ ಬಗ್ಗೆ ನಾವು ಕಾಮನ್ ಆಗಿ ಹೇಳೋದು ಏನಂದ್ರೆ ಆ ಡಾಮಿನೇಷನ್, ಆ ಕಮಾಂಡಿಂಗ್ ನೇಚರು, ಅದೆರಡು ಯಾರಿಗೇ ಆಗ್ಲಿ ಒಂದ್ ಸ್ವಲ್ಪ ಕಂಫರ್ಟ್ ಅನ್ಸಲ್ಲ ಅಲ್ವಾ. ಅದರಿಂದ 4ನೇ ನಂಬರ್ ಅಲ್ಲಿ ಹುಟ್ಟಿರೋ ಹೆಣ್ಣು ಮಕ್ಕಳು 1ನೇ ನಂಬರ್ ಅಲ್ಲಿ ಹುಟ್ಟಿರೋ ಗಂಡ್ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬಿಡ್ಬೋದು. ಆದ್ರೆ 4ನೇ ತಾರೀಕು ಹುಟ್ಟಿರ್ತಕ್ಕಂಥ ಗಂಡ್ ಮಕ್ಳು 1ನೇ ನಂಬರ್ನ ಹ್ಯಾಂಡಲ್ ಮಾಡ್ಬೇಕು ಅಂದ್ರೂ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಲಾಸ್ಟ್ ಪ್ರಿಯಾರಿಟಿ ಅಂದೆ. ನಿಜ ತಾನೆ? ನಿಜ. ಎಲ್ಲ ಒಪ್ಕೊಂಡ್ರು ಕೂಡ ಅದು ಹಂಗಾಗತ್ತೆ. ಆಮೇಲೆ ಲಾಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ರು ಕೂಡ ಸೂರ್ಯನ ನೆರಳಿನ ಗ್ರಹನೇ ರಾಹು ಅಂತ ಹೇಳ್ತೀವಿ. ಆಗ ಸೂರ್ಯನ್ಗೆ ಒಂದು 10 ನಿಮಿಷ ಒಂದು 1 ಅವರ್ ಗ್ರಹಣ ಅಂತ ಕಷ್ಟ ಕೊಟ್ಟಿದ್ರು. ಆಮೇಲೆ ಮತ್ತೆ ಸೂರ್ಯ ಟೇಕಪ್ ಆಗ್ಬಿಡ್ತಾನೆ. ಅಲ್ವಾ. ಆದ್ರಿಂದ 4ನೇ ನಂಬರ್ಗೆ 1ನೇ ನಂಬರು ಇನ್ನೊಂದು ಪ್ರಿಯಾರಿಟಿ, 3ನೇ ಪ್ರಿಯಾರಿಟಿ. ಇವ್ರಿಗೆ ಏನಕ್ಕೆ ಆಗದೇ ಇಲ್ಲ 2ನೇ ನಂಬರ್ ಆಗಲ್ಲ ಅಂದೆ, 8ನೇ ನಂಬರ್ ಆಗಲ್ಲ ಅಂದೆ, 9ನೇ ನಂಬರ್ ಆಗಲ್ಲ. 4ನೇ ನಂಬರ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2ನೇ ನಂಬರ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಇಮ್ಯಾಜಿನೇಷನ್ ಇದೆಯಲ್ಲ, ಆರ್ಗ್ಯುಮೆಂಟ್ಗೆ ಜಾಸ್ತಿ ಇಳಿತಾರೆ. 4ನೇ ನಂಬರ್ ಅಲ್ಲಿ ಹುಟ್ಟೋರು ಬಹಳ ತಿಳ್ಕೊಂಡಿದ್ದಾರೆ ಅಂತಾನು ನಾನು ಹೇಳಿದ್ದೀನಿ. ಬಹಳ ತಿಳ್ಕೊಂಡಿರ್ತಾರೆ ವಿಷಯಗಳನ್ನ. 4 ವೇದಗಳು ಅಂತೆಲ್ಲ ಹೇಳಿದ್ವಲ್ಲ, 4 ವೇದ ಇಲ್ಲ ಅಂದ್ರೆ 4 ಪುಸ್ತಕ ಆದ್ರೂ ಓದ್ ಜ್ಞಾನ ಇಟ್ಟಿರ್ತಾನೆ. ಅದ್ರ ಒಂದು ಕರೆಕ್ಟ್. 4,000 ಕಡೆ ಹೋಗಿಲ್ಲ ಅಂದ್ರೆ 4 ಕಡೆ ಹೋಗಿ ಏನಾದ್ರು ತಿಳ್ಕೊಂಡ್ ಬಂದಿರ್ತಾರಲ್ಲ. 2ನೇ ನಂಬರ್ ಹುಟ್ಟಿರ್ತಕ್ಕಂಥವ್ರು ಇಮ್ಯಾಜಿನೇಷನ್ ಎಲ್ಲ ಇದೆಯಲ್ಲ, ಆ ಇಮ್ಯಾಜಿನೇಷನ್ ಆರ್ಗ್ಯುಮೆಂಟ್ ಬಿಟ್ಬಿಡುತ್ತೆ. ಜಗಳಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದರಿಂದ ಚಂದ್ರನಿಗೂ ರಾಹುಗೂ ಅಷ್ಟು ಸೆಟ್ ಆಗಲ್ಲ. ಇನ್ನ ಶನಿ ಗ್ರಹ ಅಂದಿದ ತಕ್ಷಣ ರಾಹು ಗ್ರಹ ಯಾವತ್ತೇ ಆಗ್ಲಿ ಅದ್ರ ಪಕ್ಕದಲ್ಲಿರೋ ಗ್ರಹನ ನುಂಗ್ಬಿಡುತ್ತೆ ಅನ್ನೋದೇ ಒಂದು ರೂಲು. ನುಂಗ್ಬಿಡುತ್ತೆ. ಹಾವು ಅಲ್ವಾ, ಹಾವು ಇದ್ದಾಗ ನುಂಗುತ್ತೆ. ಹಾವು ನುಂಗೋದೇ ಅಲ್ವಾ ಕೆಲಸ. ನುಂಗೋದು ಬಿಟ್ರೆ ಅದಕ್ಕೇನು ಬೇರೆ ಅಗೆಯೋದ್ ಬಗೆಯೋದೆಲ್ಲ ಏನಿಲ್ಲ ಅಲ್ಲಿ. ಕರೆಕ್ಟ್. ಏನಿಟ್ರು ಕೂಡ ನುಂಗೋದೆ. ಆಗ ಶನಿ ಗ್ರಹ ಅಂತ ಹೇಳ್ತಕ್ಕಂಥವ್ರ ಒಂದು ಆ ನಿಧಾನ ಪ್ರಧಾನ ಇದೆಲ್ಲ ಇದಿಲ್ಲ. ಈ 4ನೇ ನಂಬರ್ ಅವರು ಎಷ್ಟು ಅಂದ್ರೆ ಹಿಂಗ್ ಪ್ಯಾಕ್ ಮಾಡ್ಕೊಂಡು ಹಿಂಗೆ ಎದ್ದು ಚಟ್ ಅಂತ ಓಡ್ಬಿಡ್ತಾರೆ. ಅಬ್ರಾಡಿಗೆ ಹೋಗ್ಬೇಕು ಅಂದ್ರು ಕೂಡ ಬಂದು ಮನೆಯಲ್ಲಿ 6 ಗಂಟೆಗೆ ಫ್ಲೈಟ್ ಇದೆ ಅಂತ ಇಟ್ಕೊಳ್ಳಿ, ಒಂದು 3 ಗಂಟೆಗೆ ಅಲ್ಲಿ ಇರಬೇಕು ಅಂದ್ರೆ 2 ಗಂಟೆಗೆ ಬಂದು 1 ಅವರ್ ಅಲ್ಲಿ ಚಕ ಅಂತ ಏನೋ ಹಿಂಗೆ ಒಂದು ಪ್ಯಾಕ್ ಮಾಡಿ ಹಿಂಗೆ ಹಾಕ್ಬಿಟ್ಟು ಟಕ್ ಅಂತ ಹೆಗಲ ಮೇಲೆ ಬ್ಯಾಗ್ ಹಾಕೊಂಡು ಈ ಜಂಗಲ್ಗೆ ಟ್ರೆಕ್ಕಿಂಗ್ ಹೋಗ್ತೀವಲ್ಲ ಹಂಗ್ ಹೊಟ್ಟು ಬಿಡ್ತಾರೆ. 4ನೇ ನಂಬರ್ ಸ್ಪೀಡು ಅಷ್ಟಲ್ಲೇ ಕಂಫರ್ಟಬಲ್ ನ ಹುಡ್ಕೊಂಡ್ಬಿಡ್ತಾರ ಅವ್ರು. 8ನೇ ನಂಬರ್ ಅಲ್ಲಿ ಹುಟ್ಟರೋರು ಹಂಗಲ್ಲ, ಅವ್ರು ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ. ನರೇಂದ್ರ ಮೋದಿ ಅವ್ರು ನೋಡಿದಿರಲ್ಲ, ಅವರೆಲ್ಲ ಈಚೆ ಹೋಗ್ಬೇಕು ಅಂದ್ರೆ ಒಂದು ವಾರ್ಡ್ರೂಬೇ ಹೋಗ್ಬೇಕು. ನರೇಂದ್ರ ಮೋದಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಫ್ಲೈಟ್ ಎಷ್ಟು ಮುಖ್ಯವೋ ಫ್ಲೈಟ್ ಅಲ್ಲಿ ವಾರ್ಡ್ರೋಬ್ ಮುಖ್ಯ. ಕರೆಕ್ಟ್. ವಾರ್ಡ್ರೋಬ್ ಮುಖ್ಯ. ಯಾಕೆ ಇವನ್ ಮನಮೋಹನ್ ಸಿಂಗ್ ನ ತಗೊಳ್ಳಿ ನೀವು, ಅವರು ಕೂಡ ಏಜ್ ಇದ್ರು ಏನ್ ಎಲಿಗೆಂಟ್ ಡ್ರೆಸ್ ಕೋಡ್ ಅವ್ರು. ಕರೆಕ್ಟ್. 26. ಪುನೀತ್ ರಾಜ್ಕುಮಾರ್ ಮಾತ್ರ ಕೆಲವು ಜಾಗದಲ್ಲಿ ನನಗೆ ಅಲ್ಲಿ ಇಲ್ಲಿ ಸಿಂಪಲ್ ಆಗಿ ಇದೇ ತರ ಒಂಥರ ಸಿಂಪಲ್ ಡ್ರೆಸ್ ಹಾಕೊಳಕ್ಕೆ ಇಷ್ಟ ಅಂತ ಹೇಳ್ತಿದ್ರೆ ಹೊರತು ಆನ್ ಸ್ಕ್ರೀನ್ ಸಿಂಪಲ್ ಆದ್ರೂ ಹೆವಿ ಬ್ರ್ಯಾಂಡೇ ಆಗ್ತಾ ಇದ್ದಿದ್ದು. ಹೌದು ಎಲ್ಲ ಅಲ್ವಾ. ಆಮೇಲೆ ಇವ್ರು ಎಷ್ಟು ಟ್ರಾವೆಲ್ ಮಾಡ್ತಾರೋ ಅದೇ ತರನೇ 8ನೇ ನಂಬರ್ ಜಾಸ್ತಿ ಟ್ರಾವೆಲ್ ಇದೆ ಅವ್ರಿಗೆ ಹತ್ರಕ್ಕೆ.
ಯಾಕಂದ್ರೆ 8ನೇ ನಂಬರ್ ಅಲ್ಲಿ ಹುಟ್ಟಿರೋರಿಗೆ ನಾವೇನ್ ಹೇಳ್ತಿರ್ತೀವಿ ಅಂದ್ರೆ ಇವ್ರಿಗೆ ಚೆನ್ನಾಗ್ ಆಗ್ಬರೋ ದೇವ್ರು ಆಂಜನೇಯ. ಹ್ಮ್ ಆಂಜನೇಯ ಏನ್ ಮಾಡ್ತಿರ್ತಾನೆ ಅಲ್ಲಿ ಯಾವಾಗ್ಲೂ ಹಾರಾಡ್ತಾನೆ ಇರ್ತಾನೆ, ಹೌದು ಜೈ ಶ್ರೀರಾಮ್ ಅಂತ ಹಾರ್ತಾ ಇರ್ತಾನೆ. ಹೌದು ನರೇಂದ್ರ ಮೋದಿ ಅವರು ಹಾರಾಡದೇ ಇರೋದ ಹ್ಮ್ ಇದುವರೆಗೂ ಭಾರತ ದೇಶದ ಇತಿಹಾಸದಲ್ಲಿ, ಪ್ರಪಂಚದ ಇತಿಹಾಸದಲ್ಲಿ ಇಷ್ಟು ಫ್ಲೈಟ್ ಅಲ್ಲಿ ಹಾರಾಟ ಮಾಡಿರೋದು ಇವರೊಬ್ರೆ. ಹೌದು ಹೌದು ಅವಾಗ ಇವರು ಟ್ರಾವೆಲಿಂಗು, ಇವರು ಒಂಥರ ಇವರು ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಪ್ಯಾಕಪ್ ಟ್ರಾವೆಲ್ 4ನೇ ನಂಬರು. 8ನೇ ನಂಬರು ಎಲಿಗೆಂಟ್ ಟ್ರಾವೆಲರ್. ಅವಾಗ ಸ್ವಲ್ಪ ಕ್ಲಾಶಸ್ ಆಗುತ್ತೆ. ಓಕೆ ಆಮೇಲೆ 8ನೇ ನಂಬರಲ್ಲಿ ನಾನು ಹೇಳಿದ್ನಲ್ಲ ನಿಧಾನ ಪ್ರಧಾನ ಅಂತೆಲ್ಲ ಕೆಲವು ಹೇಳಿದಿನಲ್ಲ, ಅದು 4ನೇ ನಂಬರ್ ನಾಲೆಡ್ಜ್ಗೆ ಆರ್ಗ್ಯುಮೆಂಟಿವ್ ಆಗುತ್ತೆ. ಓಕೆ ನಮ್ಗೆ ಇವಾಗ ಕ್ಲಾಶ್ ಬರೋದು ಇಲ್ಲೇ, ನೀನಾ ನಾನಾ ಅಂತ ಬಂದಾಗ್ಲೇ ಹೌದು ನೋಡೇ ಬಿಡೋಣ ಒಂದ್ ಕೈ, ಬೇಕಾಗಿಲ್ಲ ನೀನ್ ನನಗೆ ಹ್ಮ್ ಅನ್ನೋ ಲೆವೆಲ್ಗೆ ಹಾರ್ಟ್ ತಗೊಂಡು ದೂರ ದೂರ ಆಗದೆ ಜಾಸ್ತಿ ಇರೋದು. ಕರೆಕ್ಟ್ ಅದನ್ನ ನಾವು ಅವಾಯ್ಡ್ ಮಾಡಕ್ಕೇನೆ ನಂಬರ್ಸ್ನ ನೀವು ತಗೊಳ್ಳಿ. ಆಮೇಲೆ ನಕ್ಷತ್ರ ರಾಶಿ ನೋಡ್ಕೊಳ್ಳೋದು ನಾನು ಬೇಡ ಅಂತ ಹೇಳಲೇ ಇಲ್ಲ. ಫಸ್ಟ್ ಈ ಪ್ರಿಯಾರಿಟಿ ಕೊಟ್ಕೊಳ್ಳಿ, ಬೇಕಾದ್ರೆ ಕ್ಯಾರೆಕ್ಟರ್ ಮ್ಯಾನರಿಸಮ್ ಅನಲಿಸ್ ಮಾಡ್ಕೊಳ್ಳಿ ಅಂತ. ಕರೆಕ್ಟ್ ಆಗಿನ ಕಾಲದಿಂದ ಬಂದಿರೋದೇ ಇದು. ಅದರಿಂದ ಇನ್ನು 9ನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರ ಕೋಪ, 4ನೇ ನಂಬರಲ್ಲಿ ಹುಟ್ಟಿರೋರು ವಾದ ಮಾಡ್ತಾರೆ ಅಂದೆ ಗೊತ್ತಿದೆಯಲ್ಲ, ವಾದ ಮಾಡ್ತಾರೆ ಅಂದ್ರೆ ಗೊತ್ತಿದೆ, ನಾಲೆಡ್ಜ್ ಇದೆ. 9ನೇ ನಂಬರ್ ಕೋಪ, ಹ್ಮ್ ಎದಾಗಲೇ ಅನ್ಬಿಟ್ರೆ ಕೋಪ, ಕೆಲವೊಮ್ಮೆ ಕೋಪ ಅದಲ್ಲಿ ಜಾಸ್ತಿನೇ ಮಾತಿಲ್ಲ. ಹಾ. ಇವ್ರು 4ನೇ ನಂಬರ್ 13, 22, 31 ಹಿಂಗಪ್ಪ ಇದು ಅಥರ್ವಣ ವೇದ, ಸಾಮವೇದ, ಯಜುರ್ವೇದ, ಈ ತರ ಎಲ್ಲಾ ವೇದ ಅಂತಾನೆ ಅವ್ರು ಹೇಳ್ತಾರಲ್ಲ, ಹ್ಮ್ ಆ ವೇದಗಳೆಲ್ಲ ಹೇಳ್ಕೊಂಬ್ರಾಗ ಈ ಕತೆ ಎಲ್ಲ ಮಾತಾಡ ಸಾಕು ನಡಿ ಅನ್ಬಿಟ್ರೆ ಹೆಂಗಿರುತ್ತೆ ಹ್ಮ್ ಅಲ್ವಾ? ಅವ್ರ ಕೋಪ ಅವ್ರ ಎರಡೇ ಸುಮ್ನೆ ಕತೆ ಎಲ್ಲ ಸುತ್ತಿ ಬೆಳೆಸಿ ಮಾತಾಡ, 2 ನಿಮಿಷ ಮಾತಾಡು ಹ್ಮ್ ಅಂದ್ರೆ ಆಗಲ್ಲ ಅದು. ಯಾಕಂದ್ರೆ 9, 18, 27ನೇ ತಾರೀಕು ಕೊಟ್ಟು ಅವ್ರು ನೋಡಿದೀವಿ ನಾವು. ಕರೆಕ್ಟ್ ಅವರ ಇಂಪಲ್ಸಿವ್ನೆಸ್, ಅವರ ಇಂಪೇಷನ್ಸು, ಪಟ್ ಅಂತ ಹೇಳ್ಬೇಕು, ಪಟ್ ಅಂತ ಮುಗಿಸೋಬೇಕು ಕೆಲಸ. ಸುಮ್ನೆ ಕತೆ ಎಲ್ಲ ಮಾತಾಡಿ ಕೊಂಕಣ ಸುತ್ತ ಮೈಲಾರಕ್ಕೆ ಬರೋದೆಲ್ಲ ಆಗಲ್ಲ ಹ್ಮ್ ಹ್ಮ್ ಅಂತ ಹೇಳ್ತಕ್ಕಂಥವ್ರ ಜೊತೆ 2 ಮಾತು ಮಾತಾಡೋನ್ ಜೊತೆ ಹ್ಮ್ ನಾರ್ಮಲಿ 4, 13, 22, 31 ಸ್ವಲ್ಪ ಟಾಕೆಟಿವ್ ಇರ್ತಾರೆ, ಓಕೆ ಸ್ವಲ್ಪ ಟಾಕೆಟಿವ್ ಇರ್ತಾರೆ. ಅದಕ್ಕೆ 6ನೇ ನಂಬರ್ ತುಂಬಾ ಟಾಕೆಟಿವ್ ಇರೋದ್ರಿಂದ ಅವರು ತುಂಬಾ ಹಾಸ್ಪಿಟಾಲಿಟಿ, ಟಾಕೆಟಿವ್ ಎಲ್ಲದನ್ನು ಇಷ್ಟಪಡೋದ್ರಿಂದ ಅವ್ರ ಜೊತೆ ಜೆಲ್ ಆಗ್ತಾರೆ ಅಂದೆ. ಹ್ಮ್ ಹ್ಮ್ 9ನೇ ನಂಬರ್ ಜೊತೆ ಜೆಲ್ ಆಗಲ್ಲ. ಓಕೆ ಆದ್ರಿಂದ 2 ಮತ್ತೆ 8, 9 ಜೊತೆ ಇವರು ದೂರ ದೂರ ಆಗೋದಕ್ಕೆ ಹೆಚ್ಚು ಚಾನ್ಸಸ್. ಹ್ಮ್ ಹೆಚ್ಚು ಚಾನ್ಸಸ್ Okay. ಹೆಚ್ಚು ಚಾನ್ಸಸ್ 3 4 5 ಹಾ. ನ್ಯೂಟ್ರಲ್ 3, 4, 5 ನ್ಯೂಟ್ರಲ್. ನಾರ್ಮಲಿ 4ನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಕ್ಕಳ ಭಾಗ್ಯದ ಕೊರತೆ ಸ್ವಲ್ಪ ಕಮ್ಮಿ ಇರುತ್ತೆ ಅವ್ರಿಗೂ. 4ನೇ ಯಾಕೆ ತಾರೀಕು ಗುರುಜಿ? ಹುಟ್ಟೋರ್ಗೆ. ಇವಾಗ ಹಾವು ನೋಡಿ, ಹಾವು ಮೊಟ್ಟೆ ಇಟ್ಬಿಟ್ಟು ತನ್ನ ಮೊಟ್ಟೆ ತಾನೇ ನುಂಗ್ಬಿಡುತ್ತೆ ಅಂತಾರೆ. ಓಕೆ ಹಾ, ಆಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡಿ ಮಾಡ್ತಕ್ಕಂಥ ಪೇಷನ್ಸು ದೊಡ್ಡ ನಾಗಕ್ಕೆ ಇರೋದು, ಹ್ಮ್ ಕಿಂಗ್ ಕೋಬ್ರಾ ಅಂತೀವಲ್ಲ, ಹ್ಮ್ ಹ್ಮ್ ಆ ಕಿಂಗ್ ಕೋಬ್ರಾಗ್ ಮಾತ್ರನೇ ಮ್, ಆ, ಇದು ಹುತ್ತದಲ್ಲೋ ಅಲ್ಲೋ ಇಲ್ಲೋ ಇಟ್ಬಿಟ್ಟು ಮರಿ ಮಾಡ್ತಕ್ಕಂಥದ್ದು ನಾರ್ಮಲ್ ನಾಗಗಳು. ಆ ನಾರ್ಮಲ್ ನಾಗಗಳ ಮೊಟ್ಟೆಗಳಲ್ಲಿ ಒಂದು 10 ಇಡ್ತು ಅಂದ್ರೆ ಒಂದು 5 ಗ್ಯಾರಂಟಿ ಅಂತಾನೆ ಲೆಕ್ಕ. ಹ್ಮ್ ಆದ್ರೆ ಕಿಂಗ್ ಕೋಬ್ರಾ ಇದೆಯಲ್ಲ, ಕಿಂಗ್ ಕೋಬ್ರಾ ಹೆಂಗ್ ಮಾಡುತ್ತೆ ಅಂದ್ರೆ ಒಂದು ಮರದ ಹತ್ರ ಒಣಗೋಗಿರೋ ಎಲೆಗಳನ್ನೆಲ್ಲ ಅದು ತಗೊಂಬಂದು ಒಂದು ಇದ್ರ ತರ ಗೂಡು ತರ ಕಟ್ಟುತ್ತಂತೆ. ಕರೆಕ್ಟ್ ಕಟ್ಬಿಟ್ಟು ಅದರಲ್ಲಿ ಮೊಟ್ಟೆಗಳನ್ನ ಹಾಕಿ ಅದ್ರಲ್ಲಿ ಕಾಯ್ಕೊಂಡು ಕೂತಿರುತ್ತಂತೆ. ಹ್ಮ್ ಅದಕ್ಕೆ ನಮ್ಮಲ್ಲಿ ಕೋಬ್ರಾ ಅಂದಿದ ತಕ್ಷಣ, ನಾಗರಾವನಿಂದ ಕಿಂಗ್ ಕೋಬ್ರಾ ಅಂದಿದ ತಕ್ಷಣ ಏನಕ್ಕೆ ಭಯ ಪಡ್ತಾರಂದ್ರೆ, ಒಂದ್ ತಟ್ಟಿದ್ರೆ ಸಾಕು ಮುಗೀತ್ ಕತೆ. ಬೇರೆ ನಾಗರಾವ್ಗಾದ್ರೂ 3 ದಿನ ಇರ್ತದೆ ಅಂತಾರೆ. ಹ್ಮ್ ನಾಗರಾವ್ ಕಚ್ಚಿದ್ರೆ ನೋಡಿ, ಇಲ್ಲಿ ನಮ್ಮಲ್ಲಿ ಈ ರಾಹು ಬಗ್ಗೆ ಮಾತಾಡುವಾಗ ಹೀಗೆ ಮಾತಾಡ್ತಾರೆ, ಹಾವಿನ ಬಗ್ಗೆ ಮಾತಾಡುವಾಗ 4, 13, 22, 31ನೇ ಸಂಖ್ಯೆಲಿ ಹುಟ್ಟಿರೋರ್ಗೆ ಆ ನಾಗವನ್ನ ಹೋಲಿಸಿ ನಾವು ಮಾತಾಡೋದು ಹೇಗೆ ಅಂದ್ರೆ, ಯಾವ ಬಾಡಿನ ಸುಡಬೇಕು, ಯಾವ ಬಾಡಿನ ಸುಡಬಾರ್ದು, ಹೆಣಗಳಾಗ್ತಾರಲ್ಲ ಹ್ಮ್ ಸತ್ತೋದ್ರೆ, ಅದರಲ್ಲಿ ಈ ಋಷಿಗಳು ಮುನಿಗಳು ಯಾರು ಇರ್ತಾರೋ ಅವ್ರನ್ನ ಸುಡೋದು ಕಮ್ಮಿ, ಗುರುಗಳನ್ನ ಸುಡೋದು ಕಮ್ಮಿ, ಹ್ಮ್ ಅವ್ರನ್ನ ನೀರಿನಲ್ಲಿ ಬಿಟ್ಬಿಡ್ತಾರೆ, ಹ್ಮ್ ನೀರಿನಲ್ಲಿ ಬಿಡ್ತಾರೆ, ಓಕೆ ನೀರಿನಲ್ಲಿ ಬಿಟ್ಬಿಡ್ತಾರೆ. ಇಲ್ಲಾಂದ್ರೆ ಊತಾಕ್ತಾರೆ, ಹ್ಮ್ ಸಮಾಧಿ ಮಾಡ್ತಾರೆ. ಸಮಾಧಿ ಗರ್ಭಿಣಿ ಹೆಂಗ್ಸ್ನ ಸುಡಲ್ಲ. ಗರ್ಭಿಣಿ ಹೆಂಗ್ಸ ಸತ್ತೋಗ್ಬಿಟ್ಲು ಅಂತ ಇಟ್ಕೊಳ್ಳಿ, ಸುಡಂಗಿಲ್ಲ. ಓಕೆ ಸುಟ್ರೆ ಏನಾಗುತ್ತೆ, ಹೊಟ್ಟೆಲ್ ಮಗು ಇದೆಯಲ್ಲ, ಮಗು ಹೆಚ್ಚು ಕಮ್ಮಿ ಆಗಿ ಬಂದ್ರೆ ಕರೆಕ್ಟ್ ಹೊಟ್ಟೆಲ್ ಒಂದು ಇರುತ್ತಲ್ಲ, ಸತ್ತೋಗಿದ್ರು ಕೂಡ ಇರುತ್ತಲ್ಲ, ಅದು ಬರುತ್ತೆ ಅಂತ ಸುಡಲ್ಲ. ಓಕೆ ಇನ್ನು 3ನೇ ವ್ಯಕ್ತಿ ಯಾರನ್ನ ಸುಡಲ್ಲ ಅಂದ್ರೆ, ಹಾವು ಕಚ್ಚಿದವ್ರನ್ನ ಸುಡಲ್ಲ. ಹ್ಮ್ ಏನಕ್ಕೆ ಹಾವು ಕಚ್ಚಿದವ್ರನ್ನ ಸುಡಲ್ಲ ಅಂದ್ರೆ, ಇನ್ನೊಬ್ಬರನ್ನ ಸುಡಲ್ಲ. ಈ ಸ್ಕಿನ್ ಅಲ್ಲೆಲ್ಲ ಪ್ರಾಬ್ಲಮ್ ಇರ್ತದಲ್ಲ, ಹ್ಮ್ ಅವ್ರನ್ನ ಸುಡಲ್ಲ. ಸುಟ್ರೆ ಅದು ಕೆಮಿಕಲ್ ಮತ್ತೆ ಈಚೆ ಕಡೆ ಬಂದು ಆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇರೋದೆಲ್ಲ ಹರಡ್ಬಿಡ್ಬೋದು ಅವಳಿಗೆ ಅಂತ. ಹ್ಮ್ 4 ಹ್ಮ್. 3 ಆಯ್ತಾ.
ಈ ನಾಲ್ಕನೇದು ಯಾರು ಅಂದ್ರೆ ಇವರೇ, ಯಾರು ಹಾವು ಕಚ್ಚಿದವ್ರು. ಹ್ಮ್. ಹಾವು ಕಚ್ಚಿದವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಇದು ಬಾಳೆ ಎಲೆ ಇದೆಯಲ್ಲ, ಆ ಬಾಳೆ ಎಲೆದು ಕಂದಿ ಇದೆಯಲ್ಲ, ಅದನ್ನ ಕತ್ತರಿಸ್ಬಿಟ್ಟು ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಈ ಹಾವು ಕಚ್ಚಿರೋರ್ನ ಒಂದು ಅವ್ರದ್ದು ಏನಾದ್ರು ಅಡ್ರೆಸ್ ವಿಳಾಸ ಏನಾದ್ರು ಇದ್ರೆ ಬರೆದ್ಬಿಟ್ಟು ನೀರಲ್ಲಿ ಬಿಟ್ಬಿಡ್ತಾರೆ. ಓ. ಏನಕ್ಕೆ ನೀರಲ್ಲಿ ಬಿಡ್ತಾರೆ ಅಂದ್ರೆ ಹಾವು ಕಚ್ಚಿದವ್ರನ್ನ 3 ದಿನ ಆದ್ಮೇಲೆ ಉಳಿಸ್ಬೋದು, ಬದುಕಿಸ್ಬೋದು. ಹಾವು ನೋಡಿ ಆತರ ಚಾನ್ಸ್ ಕೊಡುತ್ತೆ. ಓಕೆ. ಹಾವಿಗೆ ಅದೊಂದು ಕಚ್ಚಿದ್ನ ವಿಷ ಹಚ್ಚಿ ಸತ್ತೋಗ್ಬಿಟ್ಟಂದ್ರೆ ಸತ್ತೋದಂದ್ರೆ ಕೋಮಾ ಸ್ಟೇಜ್ಗೆ ಹೋಗಿದ್ದಾನೆ, ಒಂದ್ ಲೆವೆಲ್ಗೆ ಹೋಗಿದ್ದಾನೆ ಅಂತ ಅರ್ಥ. 3 ದಿನ ಆದ್ಮೇಲೆ ಬದುಕಿಸ್ಬೋದಂತೆ. ಕೆಲವರಿಗೆ ಆ ಮಂತ್ರ ಗೊತ್ತು. ಓ. ಇದಾರೆ ಅಗೋರಿಗಳಿದ್ದಾರೆ, ಕೆಲವರು ಆ ಮಂತ್ರ ಗೊತ್ತು. ಇದು ಕೆಲವು ಶಾಸ್ತ್ರಗಳಲ್ಲಿ ಹೇಳ್ಕೊಂಡಿದೆ. ನಾನು ವೈಯಕ್ತಿಕ ಒಂದ್ 2-3 ಪುಸ್ತಕದಲ್ಲಿ ಕೂಡ ಓದ್ಕೊಂಡಿದ್ದೀನಿ ಇದನ್ನ. ಆಗ ಅಡ್ರೆಸ್ ಬರೆದ್ಬಿಟ್ಟು ಅವ್ರನ್ನ ನೀರಲ್ಲಿ ಬಿಟ್ಬಿಡ್ತಾರೆ. ಯಾರಾದ್ರೂ ನೋಡ್ಬಿಟ್ಟು ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ, ಓ ಬಾಳೆ ದಿಂಡ ಮೇಲೆ ಒಬ್ರು ಬರ್ತಾ ಇದೆ ಅಂದ್ರೆ, ಓ ಇದು ಏದೋ ಹಾವು ಕಚ್ಚಿರೋ ಕೇಸು ಅಂತ. ಯಾವತ್ ದಿನ ಏನಾಗಿದೆ ಅಂತ ಬರೆದಿಟ್ಬಿಟ್ಟಿರ್ತಾರಲ್ಲ, ಅದನ್ನ ನೋಡ್ಕೊಂಡು ಬದುಕಿಸಿ ಮತ್ತೆ ವಾಪಸ್ ಊರಿಗೆ ಬಂದವರು ಇದಾರೆ. ಓಕೆ. ನೋಡಿ, ಹಾವು ಆತರ ಒಂದು ಕ್ವಾಲಿಟಿ ಇಟ್ಕೊಂಡಿದೆ. ಕಚ್ಚಿಬಿಟ್ರು ಕೂಡ ಒಂದ್ 3 ದಿನ ಆದ್ಮೇಲೆ ಬದುಕಕ್ ಹೋಗು ಅಂತ. ಅದಕ್ಕೆ 4, 13, 22, 31ನೇ ತಾರೀಕು ಕೊಟ್ಟವ್ರಿಗೆಲ್ಲ ನಾನು ಹೇಳಿದೆ, ದೈವಿಕ ಪುರುಷರು ಇದಾರೆ ಬಹಳಷ್ಟು ಜನ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಅಂತ. ಏನ್ ರಾಹು ಅಂತ ಭಯಪಡಿಸಿ ರಾಹುಕೇತು ದೋಷ, ಕಾಳಸರ್ಪ ದೋಷ, ಸರ್ಪ ದೋಷ ಅಂತ ಹೇಳಿ ಭಯಪಡಿಸಿರೋದು ಒಂದ್ ಸ್ವಲ್ಪ ಜಾಸ್ತಿ ಆಗೋಯ್ತು ಅಷ್ಟೇ ಹೊರತು ಆ 4, 13, 22, 31ನೇ ತಾರೀಕು ಕೊಟ್ಟಿರೋ ಕ್ವಾಲಿಟೀಸ್ ಎಲ್ಲ ಭಾರಿ ಚೆನ್ನಾಗಿದೆ. ಸೊ ಅದರಿಂದ ಇವರಿಗೆ ತುಂಬಾ ಚೆನ್ನಾಗಿ ಹಾಸ್ಪಿಟಾಲಿಟಿ ಇವರೇ ಕೊಡಕ್ಕಾಗೋದು. ಈಗ 4ನೇ ನಂಬರ್ ಎಂದಾಗ ನಾನೇನೆ ಮತ್ತೆ ಅಲ್ಲಿ 3ನೇ ನಂಬರ್ ಅಷ್ಟು ಅಡ್ಜಸ್ಟ್ಮೆಂಟ್ ಇಲ್ಲಿ ಎಲ್ಲೂ ಇಲ್ವಲ್ಲ. ನಾನು 3ನೇ ತಾರೀಕು ಕೊಟ್ಟವ್ರಿಗೆ 3ನೇ ತಾರೀಕು ಮದುವೆ ಮಾಡ್ಕೊಂಬಿಡಿ ಅಂದೆ, ರೈಟ್? ಅದ್ರ 4ನೇ ತಾರೀಕು ಕೊಟ್ಟವ್ರನ್ನ 4ನೇ ತಾರೀಕನ್ನ ನ್ಯೂಟ್ರಲ್ ತಳ್ಳಿಬಿಟ್ಟೆ. ಯಾಕೆಂದ್ರೆ 4ನೇ ತಾರೀಕು ಕೊಟ್ಟರು 4ನೇ ತಾರೀಕು ಆಮೇಲೆ ಮಕ್ಳ ಬಗ್ಗೆ ಕುರಿತೆ ಅನ್ನಲ್ಲ. 4ನೇ ನಂಬರ್ ಅಲ್ಲಿ ಈ ಮೊಟ್ಟೆದ ಕತೆ ಹೇಳಿದ್ನಲ್ಲ ಈಗ, ಅದಕ್ಕೆ 4ನೇ ತಾರೀಕು ಕೊಟ್ಟವ್ರಿಗೆ ಮಕ್ಕಳಾಗೋದು ಸ್ವಲ್ಪ ಕಮ್ಮಿ. ಮಕ್ಕಳಾಗೋದು ಸ್ವಲ್ಪ ಮಕ್ಕಳಾಗದೇ ಇರೋ ಪ್ರಾಬ್ಲಮ್ ಬರೋದು. ಹೆಣ್ಣು ಮಕ್ಕಳಾಗಿದ್ರೆ ಪೀರಿಯಡ್ ಸಂಬಂಧವಾದಂತ ಪ್ರಾಬ್ಲಮ್ಸ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಆ ಪೀರಿಯಡ್ ಸರ್ಕಲ್ ಕರೆಕ್ಟ್ ಇದ್ರೆ ಮಾತ್ರನೇ ಮಕ್ಕಳಾಗೋದಲ್ವಾ, ಅದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಗಂಡು ಮಕ್ಕಳಿಗೆ ವೀರ್ಯಾಣು ಅಂತೀವಿ. ಸೊ ಹಾವು ಅಂದಾಗ ಅದು ಪೊರೆ ಬಿಟ್ಕೊಂಡು ಹೋಗ್ತಕ್ಕಂಥದ್ದೇ, ಮೊಟ್ಟೆ ಇಡ್ತಕ್ಕಂಥದ್ದಲ್ವಾ. ಆ ಮೊಟ್ಟೆಗಳನ್ನೆಲ್ಲ ಒಂದು ಅರ್ಧ ಮೊಟ್ಟೆ ಅದೇ ನುಂಗ್ಬಿಡುತ್ತೆ ಅಂತಾರಲ್ಲ. ಅವಾಗ ಗಂಡು ಮಕ್ಳಿಗೂ ಬೇಕಾಗಿರೋದು ಮೊಟ್ಟೆ ತಾನೆ. ಅಂಡಾಣು ವೀರ್ಯಾಣು ಅನ್ನೋದು ಮೊಟ್ಟೆ ಇಳ್ತಾರೆ. ಅಂಡಾಣು ಗಂಡು ಮಕ್ಕಳಿಗೆ ವೀರ್ಯಾಣು ಹಾಕ್ಬೋದು, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂಡಾಣು ಎಗ್ಸ್ ಅಂತ ತಾನೇ ಕರೀತಾರೆ. ಅವಾಗ 4ನೇ ತಾರೀಕು ಕೊಟ್ಟರು 13, 22, 31ನೇ ಸಂಖ್ಯೆ ಹುಟ್ಟೋರಿಗೆ ಈ ಪ್ರಾಬ್ಲಮ್ ಇರೋದ್ರಿಂದ 6ನೇ ಸಂಖ್ಯೆ ಹುಟ್ಟೋರ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಮಕ್ಕಳ ಪ್ರಾಬ್ಲಮೇ ಬರಲ್ಲ. 7ನೇ ಸಂಖ್ಯೆ ಅವ್ರ ಬಾಲನೆ ಅನ್ನೋದ್ರಿಂದ ಅದು ಅಡ್ಜಸ್ಟ್ ಆಗ್ಬಿಡ್ತದೆ. 1ನೇ ಸಂಖ್ಯೆ ಅಂದ್ರೆ ಸೂರ್ಯ ಅಲ್ವಾ, ಸ್ಟ್ರಾಂಗ್. ಅದಕ್ಕೋಸ್ಕರ ನಾವು ಅದಂತ ಬೇಡ ಅಂತೀವಿ. 4ನೇ ನಂಬರ್ ಬೇಡ. 3ನೇ ನಂಬರು ಅಡ್ವೈಸರಿ ಕ್ಯಾರೆಕ್ಟರ್ಸ್ ಅದೆಲ್ಲ ಇರೋದ್ರಿಂದ ಬೇಡ. 5ನೇ ನಂಬರು ನಾವು ಏನಕ್ಕೆ ಬೇಡ ಅಂತೀವಿ ಅಂದ್ರೆ 5ನೇ ನಂಬರ್ ಮ್ಯಾನಿಪುಲೇಷನ್ಸ್ ಅವೆಲ್ಲ ಅದೆಲ್ಲ ಏನು ತೊಂದರೆ ಇಲ್ಲ. 5ನೇ ನಂಬರ್ಗೂ ಮಕ್ಕಳು ಕೊರತೆ ಇದೆ. 5, 14, 23ನೇ ತಾರೀಕು ಕೊಟ್ಟಿರೋರ್ಗೆ ಮಿಸ್ಕ್ಯಾರೇಜಸ್ ಆಗೋದು, ಅಬಾರ್ಷನ್ಸ್ ಆಗೋದು, ಪೀರಿಯಡ್ ಸರ್ಕಲ್ ಅಲ್ಲಿ ಪ್ರಾಬ್ಲಮ್ ಬರೋದು, ಒಂದು ಸಣ್ಣ ವಯಸ್ಸಿಗೆ ಯೂಟರಸ್ ತೆಗೆದುಬಿಡಂತ ಪರಿಸ್ಥಿತಿ ಬರೋದು, ಇದೆಲ್ಲ 5, 14, 23ನೇ ತಾರೀಕು ಕೊಟ್ಟರು ಹೆಣ್ಣು ಮಕ್ಳಿಗೆ ಜಾಸ್ತಿ ಇರುತ್ತೆ. ಗಂಡು ಮಕ್ಕಳಿಗೆ 5, 14, 23 ಅಂದ್ರೆ ವೀರ್ಯಾಣು ಕೊರತೆಗಳಿರ್ತದೆ. ಯಾಕಂದ್ರೆ 5 ಅಂದ್ರೆ ಬುಧ ಗ್ರಹ, ನಾನು ಥರ್ಡ್ ಜೆಂಡರ್ ಅಂತ ಹೇಳಿದ್ದೆ, ಕರೆಕ್ಟಾ? ಬುಧ ಗ್ರಹ ಅಂದ್ರೆ ಅಲಿಗ್ರಹ ಅಂತ, ಗಂಡು ಅಲ್ಲ ಹೆಣ್ಣು ಅಲ್ಲ, ವಿಷ್ಣು ಮಾಯೆ ಅಂತಾರೆ. ಆಗ ಮೊದ್ಲೇ ಇವ್ರ 4ನೇ ನಂಬರು, ಇವ್ರದ್ದು ಮೊಟ್ಟೆ ಕೇಸೆ ಅಲ್ವಾ. ಅಲ್ಲಿ ಕೂಡ ನಾನು 5ನೇ ನಂಬರ್ದು ಅದೇ ಕೇಸು. ಎಷ್ಟೋ ಜನಕ್ಕೆ ಅಬಾರ್ಷನ್ಸ್, ಈ ಪೀರಿಯಡ್ಸ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲ 4ನೇ ನಂಬರ್ ಅವ್ರಿಗೆ 5ನೇ ನಂಬರ್ ಅಲ್ಲಿ, ಅದರಲ್ಲಿ 5ನೇ ನಂಬರ್ ಅಲ್ಲಿ ಹುಟ್ಟರೆ ಹೆಣ್ಮಕ್ಳಿಗೆ ಜಾಸ್ತಿ ನೋಡ್ಬೋದು. ಗಂಡ್ ಮಕ್ಳಲ್ಲಿ ಬಹಳ ಜನ ನಾನು ಸ್ಪಿನ್ಸ್ಟರ್ಸ್ ಹೇಳಿದಿನಲ್ಲ, ಮದುವೆ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಜಾಸ್ತಿ ಸಿಗ್ತಾರೆ ನಿಮ್ಗೆ ಐಸಲ್ಲಿ ಅಂತ. 5, 14, 23ನೇ ತಾರೀಕು ಹುಟ್ಟಿದವ್ರಿಗೆಲ್ಲ ಒಂದ್ ಮಗು ಆಯ್ತಂದ್ರೆ ಇನ್ನೊಂದ್ ಮಗು ಆಗ್ಬೇಕಂದ್ರೆ ಇವರು ಕೆಲವ್ರಿಗೆ ಆಗಿರುತ್ತೆ, ಕೆಲವ್ರಿಗೆ ಆಗದೇ ಇಲ್ಲ. ಒಂದೇ ಮಗು ಅಷ್ಟೇ, ಒಂದ್ ಹೆಣ್ಣು ಒಂದ್ ಗಂಡು ಆಗ್ಬಿಡ್ತಂದ್ರೆ ಆಮೇಲೆ ಮಕ್ಕಳೇ ಇಲ್ಲ. ಹಂಗು ಮಕ್ಳು ಆಗ್ತಾನೆ ಅಂದ್ರೆ 10 ವರ್ಷ ಗ್ಯಾಪಲ್ಲಿ ಆಗ್ಬಿಡ್ಬೋದು ಮತ್ತೆ. ಇಲ್ಲ ಅಂದ್ರೆ ಮೊದಲನೇ ಮಗುನೇ 10 ವರ್ಷ ಆಗ್ಬೋದು. 10 ತಿಂಗಳ ಮಗು, ಇಲ್ಲಾಂದ್ರೆ 10 ವರ್ಷದವರೆಗೂ ಮಕ್ಕಳಾಗಲ್ಲ. ಆಮೇಲೆ ಮಗು ಆಯ್ತು, ಆಮೇಲೆ ಇನ್ನೊಂದು ಮಗುಗೆ ಸಿಬ್ಲಿಂಗ್ಗೆ ಇನ್ನು ಲೇಟ್ ಆಗೋದು. ಆದ್ದರಿಂದ ಇಷ್ಟೊಂದು ವಿಷಯಗಳು ಇದರಲ್ಲಿ ಇರೋದ್ರಿಂದ ಅದು ಇಂಪಾರ್ಟೆಂಟ್ ಅಲ್ಲಪ್ಪ. ನೀವು ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದು ಎಷ್ಟು ಇಂಪಾರ್ಟೆಂಟು, ನಿಮ್ಮ ರೀಪ್ರೊಡಕ್ಷನ್ ಅಂತ ಹೇಳ್ತಕ್ಕಂಥದ್ದು
ನಿಮ್ಮ ರಿಫ್ಲೆಕ್ಷನ್ ಅಲ್ವಾ. ಕರೆಕ್ಟ್. ನೀವ್ ಹೆಂಗಿರ್ತೀರೋ ಅದೆಲ್ಲ ಒಂದು ನಮ್ಮ ಅಪ್ಪನೇ ನನ್ಗೆ ಈ ಮೂಗ್ ಕೊಟ್ಟಿರೋದು, ಈ ಕಲರ್ ಕೊಟ್ಟಿರೋದು ಅಂದಾಗ ಅಲ್ಲಿಂದ ಬರ್ತಕ್ಕಂಥ ವಿಷಯಗಳು ಚೆನ್ನಾಗಿದ್ರೆ ಎಲ್ಲಿರುತ್ತೆ, ಪಾರ್ಟ್ನರ್ ಚೆನ್ನಾಗಿದ್ದಾಗ. ಕರೆಕ್ಟ್. ನಿಮ್ಮಿಬ್ಬರ ಗಂಡು ಹೆಣ್ಣಿನ ಕೆಮಿಸ್ಟ್ರಿ ಚೆನ್ನಾಗಿದ್ರೆ ಅಲ್ಲಿಂದ ಬರ್ತಕ್ಕಂಥ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಇವತ್ತು ಎಷ್ಟೋ ಜನಕ್ಕೆ ಅದಿಲ್ವಲ್ಲ, ನಿಜ ಅಲ್ವಾ. ಎಂತೆಂತ ಆಮೇಲೆ ಜನರಲ್ ಆಗಿ ಪ್ರಪಂಚದಲ್ಲಿ ಇವತ್ತು ಏನ್ ಹೇಳ್ಬಿಟ್ಟಿದ್ದಾನೆ ಅಂದ್ರೆ, ನೋಡ 3 ಜನರೇಷನ್ ವರ್ಗುನೇ ಕಣ, ಅದಕ್ ಮೇಲೆ ನೀನ್ ಏನ್ ಸಂಪಾದನೆ ಮಾಡಿದ್ರು ಮತ್ತೆ ಉಲ್ಟಾ ಸೈಕಲ್ ಹೊಡಿಬೇಕಾದ್ದೆ ಅಂದ್ಬಿಟ್ಟಿದ್ದಾರೆ. ಈಗ 3 ಜನರೇಷನ್ ಹೋಗ್ತಾ ಇಲ್ವಲ್ಲ ಎಷ್ಟೋ ಜನ. ಎನ್ ಟಿ ರಾಮರಾವ್ ಇದ್ರು, ಎನ್ ಟಿ ರಾಮರಾವ್ ಆದ್ಮೇಲೆ ಯಾರು, ಬಾಲಯ್ಯ, ಜೈ ಬಾಲಯ್ಯ. ಬಾಲಯ್ಯದವ್ರ ಮಗ ಇನ್ನು ಏನು ಗೊತ್ತಾಗ್ತಾ ಇಲ್ಲ. ಮೂರನೇ ಜನರೇಷನ್ ಇನ್ನೂ ಬಂದಿಲ್ಲ. ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ಅಷ್ಟಾಗಿ ಬಂದಿಲ್ಲ. ಇನ್ನು ಹಾಗೆ ನೋಡ್ಬೇಕಲ್ಲ, ಇನ್ನು ಟೈಮ್ ಇದೆ ಅಷ್ಟೇ. ಚಿರಂಜೀವಿ, ಓಕೆ, ರಾಮ್ ಚರಣ್ ಮಗಳೇ, ಅವ್ರಿಗೆ ಮಕ್ಕಳೇ ಇರ್ಲಿಲ್ಲ. ತುಂಬಾ ಕಾಲದ ನಂತರ ಮಕ್ಕಳು ಆಗಿದ್ದು ಅಲ್ವಾ. ನೋಡಿ ಅವ್ರದಷ್ಟೇ ಮದ್ವೆ ಡೇಟ್ಸು ಮಿಸ್ ಮ್ಯಾಚ್ ಎಲ್ಲಾನು. ಇವಾಗ ಒಂದ್ ಮಗು, ಹೆಣ್ಮಗು, ಎಲ್ಲಿ 3ನೇ ಜನರೇಷನ್ ಎಲ್ಲಿದೆ ಇನ್ನು ನೋಡ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಇದ್ರು, ಥರ್ಡ್ ಜನರೇಷನ್ ಮಾಡ್ತಾ ಇರಲ್ಲ ಗುರುಜಿ. ಅಲ್ಲ, ಥರ್ಡ್ ಜನರೇಷನ್ಗೆ ಎಲ್ಲ ಕಾಮನ್ ಆಗಿ ನಿಂತೋಗುತ್ತೆ ಅನ್ನೋದಕ್ಕೆ ಹೇಳ್ಕೊಂಬಂದೆ. ನಾನ್ ಮ್ಯಾಚ್ ಮೇಕಿಂಗ್ ಇದ್ರೆ ಥರ್ಡ್ ಜನರೇಷನ್ ಮೀರಿಸ್ಕೊಂಡು ಹೋಗ್ಬೋದು ಅಂತ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಗೊತ್ತಾಯ್ತು. ಡಾಕ್ಟರ್ ರಾಜ್ಕುಮಾರ್ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಪುನೀತ್ ರಾಜ್ಕುಮಾರ್, ನೆಕ್ಸ್ಟ್ ಇಬ್ರು ಹೆಣ್ಮಕ್ಳು ಅವ್ರಿಗೆ. ಅಲ್ಲಿ ಕ್ಯಾರಿ ಫಾರ್ವರ್ಡ್ ಥರ್ಡ್ ಜನರೇಷನ್ಗೂ ಬರಲಿಲ್ವಲ್ಲ, ಗಂಡ್ ಮಕ್ಳು ಕ್ಯಾರಿ ಫಾರ್ವರ್ಡ್ ರಾಘವೇಂದ್ರ ರಾಜ್ಕುಮಾರ್ ಅವ್ರೊಬ್ರದ್ದಿದೆ, ಶಿವರಾಜ್ ಕುಮಾರ್ ಅವ್ರದ್ದು ಇಲ್ವಲ್ಲ. ರಾಜ್ಕುಮಾರ್, ಶಿವರಾಜ್ ಕುಮಾರ್, ಆಮೇಲೆ ಅವ್ರಿಗೂ ಇಬ್ರು ಹೆಣ್ಮಕ್ಳು, ರಾಜ್ಕುಮಾರ್ ನೆಕ್ಸ್ಟ್ ಇಲ್ಲಿ. ಸೊ ಈ 3 ಜನರೇಷನ್ ದಾಟಲ್ಲ ಅನ್ನೋದು ರೂಲ್ ಆಗಿ ಹೋಗ್ಬಿಟ್ರದ್ರಲ್ಲಿ. ಇಲ್ಲಿ 2 ದಾಟ್ತಾ ಇಲ್ವೆಲ್ಲ. ಆಗ ನಂಬರ್ಸ್ ಮ್ಯಾಚ್ ಇದ್ದಾಗ ನೀವು 3-4 ಕೆತ್ಕೊಂಡು ಹೋಗ್ಬೋದು ಲೆಗಸಿಗೆ. ಈಗ ಹಂಗ ಲೆಕ್ಕ ಹಾಕೊಂಡ್ರು ಕೂಡ ನಾನು ಧೀರುಭಾಯ್ ಅಂಬಾನಿ, ಮುಖೇಶ್ ಅಂಬಾನಿ ಮಕ್ಕಳು ಅನಂತ್ ಅಂಬಾನಿ ಆಗ್ಲಿ, ಇಲ್ಲ ನಮ್ಮ ಇನ್ನೊಬ್ರಾಗ್ಲಿ ಆಕಾಶ್ ಆಗ್ಲಿ ಸ್ವಲ್ಪ ಸ್ಟ್ರಗ್ಲಿಂಗ್ ಅಲ್ಲೇ ಇದ್ದಾರೆ. ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ ಇನ್ನು. ಆಮೇಲೆ ಈ 3 ಜನರೇಷನ್ ಬಗ್ಗೆ ಮಾತಾಡಕ್ಕೆ ನಮಗೂ ಆಯುಷ್ ಇರ್ಬೇಕಲ್ಲ, ಅದನ್ನ ನೋಡಕ್ಕೆ. ನಿಜ ಅಲ್ವಾ, ನೋಡಕ್ ನಮ್ಗೆ ಆಯುಷ್ ಇರ್ಬೇಕಲ್ಲ. ಇವಾಗೇನೋ ಎಕ್ಸಾಂಪಲ್ ಕೊಟ್ಬಿಟ್ಟೆ. ಈ ಎಕ್ಸಾಂಪಲ್ ಕ್ಯಾರಿ ಫಾರ್ವರ್ಡ್ ನನ್ನ ಮಗ ಏನಾದ್ರು ನನ್ನ ಪ್ರೊಫೆಷನ್ ಕ್ಯಾರಿ ಮಾಡಿದ್ರೆ ಅವ್ನು ಕೊಡ್ಬೋದೇನೋ, ನಮ್ಮ ಅಪ್ಪ ಪಾಡ್ಕಾಸ್ಟ್ ಇಟ್ಟಿದ್ರು ಬೇಕಾದ್ರೆ ನೋಡಿ ಅಂತ ಬರ್ದಿಟ್ಟಿದೀನಿ ಅಂದ್ರೆ ನಂಬತ್ತು ಕಮ್ಮಿನೇ. ಕರೆಕ್ಟ್. ವಿತ್ ಎಕ್ಸಾಂಪಲ್ಸ್ ಕೊಟ್ಟಿರ್ತೀವಲ್ಲ. ಕರೆಕ್ಟ್. ಆಗ ಈಗ ನನ್ನ ಮಗ ಏನಾದ್ರು ಈ ಪ್ರೊಫೆಷನ್ ತಗೊಂಡ್ರೆ ಆಗ ಅವನು 3 ಜನರೇಷನ್ಗೆ ಹೋಗುತ್ತೆ ಇದು ಅಂತ ಹೇಳ್ತಾರಲ್ಲ, ಇದು ಸತ್ಯ. ಒಂದ್ ಸ್ವಲ್ಪ 100 ಜನದ ಲೈಫಲ್ಲಿ, ಒಂದ್ 20 ಜನದ ಲೈಫಲ್ಲಿ, ಒಂದ್ 50 ಜನದ ಲೈಫಲ್ಲಿ ಆದ್ರೂ ನಿಜ ನಡೆದಿದೆ ನೋಡಿ ಅನ್ಬಹುದು. ಇವಾಗ ಹಂಗ್ ತಗೊಳ್ಳಿ, ವಿಜಯಕಾಂತ್ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಅವ್ರ ಮಕ್ಳದ್ದು ಇನ್ನು ಟೇಕ್ ಆಫ್ ಇಲ್ವಲ್ಲ. ಇಬ್ರು ಇದಾರಲ್ಲ, ಇಬ್ರು ಗಂಡ್ ಮಕ್ಳು ಇದಾರಲ್ಲ. ಇಲ್ಲಿ ಹೆಣ್ಮಕ್ಳೇ ಇದಾರೆ ಅನ್ಬಿಟ್ವಿ ನಾವು, ಪುನೀತ್ ರಾಜ್ಕುಮಾರ್ ಅವ್ರಿಗೆ, ರಾಘವೇಂದ್ರ ರಾಜ್ಕುಮಾರ್ಗೆ. ವಿಜಯಕಾಂತ್ ಹಂಗಿಲ್ವಲ್ಲ, ವಿಜಯಕಾಂತ್ ಇಬ್ರು ಗಂಡ್ ಮಕ್ಳೇ ಅಲ್ವಾ. ಟೇಕ್ ಆಫ್ ಗಿಲ್ವಲ್ಲ ಇನ್ನು. ಸೊ ರಜನಿಕಾಂತ್ ಅವ್ರದೇ ತಗೊಳ್ಳಿ, ರಜನಿಕಾಂತ್ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಮಕ್ಕಳದ್ದು ಎಲ್ಲಿ ಬಂದಿಲ್ಲ ಅಲ್ಲಿಂದ. ಸೊ ಆಗ 3 ಜನರೇಷನ್, ಅದಕ್ಕೆ ನಮ್ಮಲ್ಲಿ ಏನ್ ಹೇಳ್ತಾರೆ ಫಿಲಾಸಫಿಕಲ್ ಇಲ್ಲಿ, 3 ಜನ್ಮ ಸಾಕು ಕಣ, 3 ಸಾಕು, 3ಕ್ ಮೇಲೆ ನೀನ್ ಏನ್ ಸೇರಿಸಿಟ್ರು ಏನು ಬರಲ್ಲ ಕಣ ಅನ್ನೋದು ಇವತ್ತು ಸಿಕ್ಕಾಪಟ್ಟೆ ದುಡ್ಡು ಅದು ಇದು ಸೇರಿಸಿಡ್ಬೇಕು ಅಂತ ಹೇಳ್ತಕ್ಕಂಥವ್ರಿಗೂ ಕೂಡ ಇದೊಂದು ಪಾಠ. ನಮ್ದೇನಿದ್ರು 2ಕ್ಕೆ ನಡೀತಾ ಇಲ್ಲ ಇಲ್ಲಿ. ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ 3 ನಡೆಯುತ್ತೆ ಅಂತ ಹೇಳಿದ್ದು 3 ಕೂಡ ನಡ್ಸ್ಕೊಳಕ್ಕಾಗಿರೋ ಪರಿಸ್ಥಿತಿಗೆ ನಾವು ಬಂದಿರೋದೇನಂದ್ರೆ ಮಿಸ್ ಮ್ಯಾಚ್ ಅಲ್ವಾ. ಆ ಮಿಸ್ ಮ್ಯಾಚ್ ಯಾವ ಕಾರಣಕ್ಕೂ ಆಗ್ಬಾರ್ದು. ಮ್ಯಾರೇಜ್ ಎಷ್ಟು ಇಂಪಾರ್ಟೆಂಟೋ, ಮ್ಯಾಚ್ ಇಸ್ ಈವನ್ ಮೋರ್ ಇಂಪಾರ್ಟೆಂಟ್. ಅವಾಗ ನಾವು ಇಷ್ಟು ಸೆಲೆಬ್ರಿಟಿಗಳು ಹೆಸರು ಹೇಳುವಾಗ ಏನೋ ಸ್ವಲ್ಪ ಅವ್ರದ್ದು ಹಿಂಗ ಅನ್ಬೋದು ನಿಮ್ಗೆ, ಬಟ್ ಅದೇ ಔಟ್ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಅಲ್ವಾ. ನಾವು ಇವತ್ತು ಹೇರ್ ಸ್ಟೈಲು ಸೆಲೆಬ್ರಿಟಿ ನಮ್ ರೋಲ್ ಮಾಡಲ್ ನೋಡ್ಬಿಟ್ಟೆ ನಾವು ಹೇರ್ ಸ್ಟೈಲ್ ಇಂದ ಹಿಡಿದು ಒಂದು ಬಟ್ಟೆ ಬರೆಯಿಂದ ಹಾಕ್ತಿವಿ ಅಂದಾಗ ನಡೆದಿರೋ ಎಕ್ಸಾಂಪಲ್ಸ್ ನೋಡ್ಕೊಂಡು ನೀವು ತಿದ್ಕೊಳ್ಳಿ ಅಷ್ಟೇ. ಇವಾಗ ನಾವೇನಂದ್ರೆ ಯಾರೋ ಒಬ್ರು ರೋಲ್ ಮಾಡಲ್, ನಿಮ್ ರೋಲ್ ಮಾಡಲೇ ಸ್ವಲ್ಪ ತೊಂದ್ರೆಲಿ ಇದ್ರು ಅಂದ್ರೆ ಅವ್ರು ಎಡವು ಬಿಟ್ಟು ಅವ್ರು ನಮ್ಗೆ ಹೇಳ್ತಾ ಇದಾರೆ ಅಂತ ಅರ್ಥ. ನಾವು ಎಡವು ಬಿಟ್ಟು ಕಾಲ್ ಗಾಯ ಮಾಡ್ಕೊಂಡಿದೀವಿ, ಅದಕ್ಕೆ ಈ ತರ ಹೋದ್ರೆ ಎಡವು ಬಿಡ್ತೀರಾ ಅಂತ ನಿಮ್ಗೆ ಹೇಳ್ತಾ ಇರೋದು. ನೀವ್ ಇದು ಬಿಟ್ಬಿಟ್ರೆ ಮರ್ತ್ಬಿಟ್ಟು ಹೋಗ್ಬಿಟ್ಟಂದ್ರೆ ಕಾಲೇ ಮುರ್ಕೊಂಡ್ಬಿಡ್ತೀರಾ ಅಂತ ಅರ್ಥ, ಕಾಲೇ ಕಳ್ಕೊಂಡ್ಬಿಡ್ತೀರಾ ಅಂತಾನು ಅರ್ಥ. ನಾವು ಕಾಲು ಎಡವಿ ಕಾಲು ಮುರ್ಕೊಂಡು ನಿಮಗೆ ಹೇಳ್ತಿರೋದು. ಇದನ್ನೇನಾದ್ರು ನೀವು ಕರೆಕ್ಟಾಗಿ ಅನಲೈಸ್ ಮಾಡಿ. ನಾವ್ ಹೇಳಿದ್ವಲ್ಲ, ನಮ್ದು ಫಾರ್ಮುಲಾ ಬೇಸ್ಡ್, ನಮ್ದು ಎಲ್ಲಾ ಮಾತು ಫಾರ್ಮುಲಾ ಬೇಸ್ಡ್, ಸ್ವತಃ ಗುರುತಃ ಶಾಸ್ತ್ರತಃ ಅಲ್ವಾ.
ಸೆಲ್ಫ್, ಗುರು ಅಂಡ್ ದೆನ್ ಸ್ಕ್ರಿಪ್ಚರ್ಸ್, ಬುಕ್ಸ್. ಸ್ಕ್ರಿಪ್ಚರ್ಸ್ ಆರ್ ಬುಕ್ಸ್. ಅಂಡ್ ದೆನ್ ಯಾವತ್ತೇ ಆಗ್ಲಿ ಸುಳ್ಳು ಹೇಳ್ಬೋದೇ ಹೊರತು ಬರಿಬೇಕಂದ್ರೆ ಕಷ್ಟ ಇದೆ. ಕರೆಕ್ಟ್. ಬರಿಬೇಕಂದ್ರೆ ಅಂಕಿಅಂಶಗಳು ಸರಿ ಬರಲ್ಲ. ಆಮೇಲೆ ಇನ್ಫಾರ್ಮೇಶನ್, ಕನ್ಫರ್ಮೇಶನ್, ಟ್ರಾನ್ಸ್ಫಾರ್ಮೇಶನ್ ಇರೋದನ್ನ ನೀವು ಎಲ್ಲ ಇನ್ಫಾರ್ಮೇಶನ್ ಆಗಿ ತಗೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಈ ತರ ನಾವು 4-5 ಪಟ್ಟಂತ ತಲೆಗೆ ಬಂದಿದ್ದು ಹೇಳಿದ್ವಿ. ವಿಜಯಕಾಂತ್ ಫ್ಯಾಮಿಲಿದು, ರಜನಿಕಾಂತ್ ಫ್ಯಾಮಿಲಿದು, ಪುನೀತ್ ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರ್, ಈ ತರ ಹೇಳಿದ್ವಿ. ಇನ್ನು ಈ ತರ ಎಷ್ಟು ಜನ ನಾರ್ಮಲ್ ನನ್ನ ಡೇಟಾಬೇಸ್ ಅಲ್ಲಿ ಎಷ್ಟು ಜನ ಅವ್ರ ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ವೇ? ರಾಮ್ ಚರಣ್ ಆಗ್ಲಿ ಹೇಳಿದ್ವಲ್ಲ. ಸೊ ಗುರುಜಿ, ಸಮರೈಸ್ ಮಾಡ್ಬೇಕಂದ್ರೆ 4ಕ್ಕೆ ಆಗ್ಬರೋ ಡೇಟ್ಸ್ 6, 7, 1. ಆಗದೆ ಇರೋದಂದ್ರೆ 5, ಸಾರಿ 5 ಅಲ್ಲ, 2, 8, 9, 3, 4, 5 ನ್ಯೂಟ್ರಲ್. ಸೊ ಇಷ್ಟು ಇನ್ಫಾರ್ಮೇಶನ್ ನ ಬೇಸ್ ಆಗಿ ಇಟ್ಕೊಂಡು ಇದ್ರ ಮೇಲೆ ನೀವು ಬಿಲ್ಡ್ ಮಾಡಿ. ಇನ್ಫಾರ್ಮೇಶನ್ ಬೇಕಂದ್ರೆ ದ ಒನ್ ಅಂಡ್ ಓನ್ಲಿ ಗುರುಜಿ ಇದ್ದಾರೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಏನ್ ಅನ್ಸ್ತು ಈ ಎಪಿಸೋಡ್ ಬಗ್ಗೆ? ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಯ್ತಾ? ಲೈಕ್ ಎವ್ರಿ ಎಪಿಸೋಡ್ ನಾನು ಕೇಳೋ ತರ ಕೇಳ್ತಾ ಇದೀನಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ 5 ಬಗ್ಗೆ ಮಾತಾಡೋಣ. ಅಲ್ಲಿ ತನಕ ಥ್ಯಾಂಕ್ ಯು. ಕೀಪ್ ಸ್ಮೈಲಿಂಗ್, ಕೀಪ್ ಲೈವಿಂಗ್. ಥ್ಯಾಂಕ್ ಯು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.